ಸೊ ಎಲ್ರೂ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಕೇಳಿ, ಈ ಸಲ ಉತ್ತರನ ನಾನು ಕೊಡ್ತೀನಿ. ಬಾ, ಸ್ವಲ್ಪ ರೆಸ್ಟ್ ತಗೋ. ಲಕ್ಷ್ಮಿ, ಏನ್ ಅತ್ತೆ ಕರೆದ್ರು ಅಂತ ಹಾಗೆ ಹೋಗ್ತಿದ್ಯಾ? ರೀಜನಿಂಗ್ ಲೆಟ್ರು ಬೇಡವಾ? ಥ್ಯಾಂಕ್ಸ್. ಇನ್ನು ಮುಂದೆ ಈ ವಿಷಯವಾಗಿ ಲಕ್ಷ್ಮಿ ಹತ್ರ ಯಾರು ಮಾತಾಡಬಾರ್ದು. ಇಲ್ಲಿಗೆ ಈ ವಿಷಯ ಮುಗಿದಿದೆ. ಅದೇ ಇವತ್ತು ನೀನು ಲಕ್ಷ್ಮಿ ಪಾಲಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರ ಪಾಲಿಗೂ ಹೀರೋ ಆಗ್ಬಿಟ್ಟೆ ನೋಡ. ಈಗಲಾದ್ರೂ ಗೊತ್ತಾಯ್ತಾ ನಿಮ್ಗೆಲ್ಲ? ನನ್ನ ಮೊಮ್ಮಗ ಒಂದು ಹೆಣ್ಣಿಗೆ ಅನ್ಯಾಯ ಆಗೋಕ್ ಬಿಡಲ್ಲ, ಅನ್ಯಾಯ ಮಾಡಿದವ್ರನ್ನು ಸುಮ್ಮನೆ ಬಿಡಲ್ಲ ಅಂತ. ಅವನು ನನ್ನ ಹಾಗೆ ಸತ್ಯ ಧರ್ಮಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಎದುರು ಹಾಕೋತಾನೆ. ಹೀಗೆ ಮುಂದುವರಿಲ್ಯಾ? ನಮ್ಮ ಕಾಲೇಜ್ ರೆಪ್ಯುಟೇಷನ್ ಹಾಳು ಮಾಡಿರೋ ನಿನ್ನನ್ನ ನಮ್ಮ ಕಾಲೇಜಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಲಕ್ಷ್ಮಿ ತಪ್ಪು ಮಾಡಿಲ್ಲ ಅಂತ ನಿನ್ನ ಕೈಲಿ ಪ್ರೂವ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಮಾಡ್ತೀನಿ ಸರ್. ಮೊದಲು ನೀನು ಆದಿ ಜೀವನದಿಂದ ಅವನ ಮನೆಯಿಂದ ಹೊರಗೆ ಹೋಗು. ಸುಮ್ಮನೆ ಇಲ್ಲಿದ್ದು ನಮ್ ಕಾಲೇಜ್ ರೆಪ್ಯುಟೇಷನ್ ಯಾಕೆ ಹಾಳು ಮಾಡ್ತೀಯ? ಇವತ್ತು ಆದಿ ಇಲ್ಲದೆ ಹೋಗಿದ್ದಿದ್ರೆ ನನ್ನ ಎಜುಕೇಶನ್ ಲೈಫೇ ಹಾಳಾಗ್ತಾ ಇತ್ತು. ಮುಖ ಏನೇ ನೋಡ್ತಿದ್ಯಾ? ಹೋಗು ಅಂದ್ರೆ ಅರ್ಥ ಆಗಲ್ವಾ? ಗೆಟ್ ಲಾಸ್ಟ್ ಅಂದೆ. ಅದು ನನಗೂ ಅವನಿಗೂ ಒಂದು ಸಣ್ಣ ಜಗಳ ಆಗಿತ್ತು. ಅದಕ್ಕೆ ನಾನು ಕೋಪ ಮಾಡ್ಕೊಂಡು ಅಮ್ಮ ಅದಕ್ಕೆ ರೂಮಿಗೆ ಹೊಟ್ಟೋಗ್ಬಿಟ್ಟೆ. ಚಿಕ್ಕತ್ತೆ ನೋಡಿದ್ರೆ ಇಬ್ರು ಓದ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ರೂಮಲ್ಲಿದ್ದಾರೆ ಅಂತ ಹೇಳಿದ್ರು. ಲಕ್ಕಿ ನೋಡಿದ್ರೆ ಜಗಳ ಆಡಿದ್ವಿ, ಅದಕ್ಕೆ ಕೋಪ ಮಾಡ್ಕೊಂಡು ಹೋದೆ ಅಂತ ಹೇಳ್ತಿದ್ದಾಳೆ. ಒಂದೂ ಅರ್ಥ ಆಗ್ತಿಲ್ವಲ್ಲ. ಇದ್ರ ಬಗ್ಗೆ ಆದಿ ಹತ್ರ ಮಾತಾಡೋದು ಒಳ್ಳೇದು. ಅಣ್ಣ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಆದಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಣ್ಣ, ಅದಕ್ಕೆ ಫ್ರೀ ಇದ್ರೆ ಇಲ್ಲಿ ಕಳಿಸ್ತೀಯಾ? ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಸರಿ. ಮತ್ತೆ ಏನ್ ವಿಶೇಷ? ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ಯಾವಾಗ್ಲೂ ಬರಕ್ ಮುಂಚೆ ನನ್ಗೊಂದು ಕಾಲ್ ಮಾಡ್ತಿದ್ದೆ ತಾನೆ? ಅದು ಡಿವೋರ್ಸ್ಗೆ ಅಂತ ಹೊಸ ಲಾಯರ್ನ ಮೀಟ್ ಮಾಡಬೇಕಿತ್ತು. ಅದಕ್ಕೆ ಯಾರಿಗೂ ಹೇಳ್ದೆ ನಾವೇ ಬಂದ್ಬಿಟ್ವಿ. ಅವರು ನಾವು ಹೇಳಿದ್ದನ್ನೆಲ್ಲ ಕೇಳಿ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ನಮಗೆ ಡಿವೋರ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಓಹ್, ಒಳ್ಳೇದಾಯ್ತು ಬಿಡು. ಆ ಹಾಳು ಕೊಂಪೆಯಲ್ಲಿ ಇರೋದ್ಕಿಂತ ಇನ್ಮೇಲಾದ್ರೂ ನಿನ್ನ ಎಜುಕೇಶನ್ ಕಡೆ ಗಮನ ಕೊಡ್ಬೋದು. ಅದು ಸರಿ, ನೀನು ಹೇಗಿದ್ಯಾ? ನನ್ಗೇನು, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೆನ್ನೆ ನಾನು ಲಕ್ಷ್ಮಿ ಕಾಂಪಿಟೇಷನ್ ಗೆದ್ವಿ. ಅಮ್ಮು, ಏನ್ ಗೊತ್ತಾ, ಇತ್ತೀಚೆಗೆ ದೇವಕಿ ಅತ್ತೆ ಲಕ್ಷ್ಮಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಲಕ್ಷ್ಮಿನೂ ಅಷ್ಟೇ, ಅತ್ತೆನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಆಮೇಲೆ ಆ ತಲಾಟೆ ಏನ್ ಮಾಡಿದ್ಲು ಗೊತ್ತಾ? ಕಾಂಪಿಟೇಷನ್ ಹಿಂದಿನ ದಿನ ನನ್ನ ಮೈ ಮೇಲೆಲ್ಲ ಮಣ್ಣು ಹಚ್ಬಿಟ್ಲು. ನಾನ್ ಸುಮ್ನೆ ಬಿಡ್ತೀನಾ? ನಾನು ಚೆನ್ನಾಗಿ ಮಣ್ಣು ಹಾಕಿದ್ದೆ. ಅವಳ ಮುಖ ನೋಡ್ಬೇಕಿತ್ತು ನೀನು. ಆಮೇಲೆ ಏನ್ ಗೊತ್ತಾ, ನನ್ನ ಬಟ್ಟೆ ಎಲ್ಲ ಅವಳೆ. ಅಮೃತ ಅವರೇ, ಸಾರಿ, ನಾನು ಆಮೇಲೆ ಬರ್ತೀನಿ. ಹಾಯ್ ಸಂಜೀವ್ ಅವರೇ.
ಥ್ಯಾಂಕ್ ಯು ಸೋ ಮಚ್. ಅಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವ್ಳಿಗೆ ಎಲ್ಲ ಥರ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಅದು ನನ್ನ ಕರ್ತವ್ಯ ಅಲ್ವಾ ಆದಿಯವರೇ? ನೀವು ಅಷ್ಟೇ ನಿಮ್ಮ ಕರ್ತವ್ಯನ ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಾ ಅಂತ ಲಕ್ಕಿ ಕಡೆಯಿಂದ ಕೇಳ್ಪಟ್ಟೆ. ನಿನ್ನೆ ಕಾಲೇಜಲ್ಲಿ ಆಗಿದ್ದ ಇನ್ಸಿಡೆಂಟಿಂದ ಅವಳು ತುಂಬ ನೊಂದ್ಕೊಂಡ್ಬಿಟ್ಟಿದ್ಲು. ಎಲ್ಲಿ ನಾನು ಓದಿ ಇಲ್ಲಿಗೆ ನಿಂತ್ಬಿಡುತ್ತೋ ಅಂತ ಭಯಪಟ್ಟಿದ್ಲು. ಆದರೆ ನೀವು ಅವಳ ಪರವಾಗಿ ನಿಂತು ಹೋರಾಡಿ ಅವಳ ಕಷ್ಟಗಳನ್ನೆಲ್ಲ ದೂರ ಮಾಡಿದ್ದೀರಾ. ಇದಕ್ಕೆ ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ದಟ್ಸ್ ಓಕೆ. ನೀವಿಬ್ರು ಮಾತಾಡ್ತಾ ಇರಿ, ನಾನು 1 ನಿಮಿಷ ಬಂದೆ. ಅಮೃತ ಅವರೇ, ನೀವು ಫ್ರೀ ಇದ್ರೆ ಲಕ್ಕಿ ನಿಮ್ಮನ್ನು ಕರಿತಾ ಇದ್ಲು. ಅದೇನು ಅಂತ ಕೇಳ್ತೀರಾ? ನಾನೀಗ ಅವಳ ಹತ್ರನೇ ಮಾತಾಡಕ್ ಹೋಗ್ತಾ ಇರೋದು. ಆದಿಯವರೇ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂತಂದ್ರೆ ಒಂದು ಮಾತು ಕೇಳ್ತೀನಿ. ನೀವು ಲಕ್ಕಿ ಜೊತೆಗಿರ್ದೆ ಯಾಕೆ ಬೇರೆ ಬೇರೆ ರೂಮಲ್ಲಿದ್ದೀರಾ? ಅದು ಕಾಲೇಜಲ್ಲಿ ಕಾಂಪಿಟೇಷನ್ ಇತ್ತಲ್ವಾ, ನಾವಿಬ್ರು ಆಪೋಸಿಟ್ ಟೀಮಲ್ಲಿ ಇದ್ವಿ. ಸೊ ಬೇರೆ ಬೇರೆ ರೂಮಲ್ಲಿ ಇದ್ರೆ ಇಬ್ರಿಗೂ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಬೇರೆ ಬೇರೆ ರೂಮಲ್ಲಿ ಇದ್ವಿ ಅಷ್ಟೇ. ಸಂಜೀವ್ ಅವರೇ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಮೂರು ಜನದ ಮಾತು ಮೇಲೂ ನಂಗೆ ನಂಬಿಕೆ ಬರ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ. ನನ್ನ ಜೀವನದ ಥರನೇ